कामपहर्तारम् दातारं सर्वसंपदाम् लोकाभिरामं श्रीरामम् भूयो भूयो नमाम्यहम्। भगवत्यै सीतायै नमः। भगवते हनुमते नमः। We are on page number 171. 171ನೇ ಪುಟ ಕೆಳಗಡೆ. ಇವಾಗ ಏನಾಗಿದೆ ಅಲ್ಲಿ, ಆ ಋಷಿ ವೇಷ ಹಾಕ್ಕೊಂಡ್ರ ರಾಜ ಬಂದು ಮೆಲ್ಲಿಗೆ ಮಾತಾಡಿ 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 ಆ ರಾಜನನ್ನು ಏಮಾರಿಸಾಯ್ತು. ಇವಾಗ ಏಮಾರಿಸ್ಬಿಟ್ಟು ಏನು ಹೇಳಿದ್ದಾರೆ, ನಾನು ನಿನ್ನ ನಗರಕ್ಕೆ ಬರಬೇಕು, ನಾನು ನಿನ್ನ ನಗರಕ್ಕೆ ಬಂದ್ರೇ ಕೆಲಸ ನಡೆಯೋದು. ಓನ್ಲಿ ಇಫ್ ಐ ಕಮ್ ಟು ಯುವರ್ ಸಿಟಿ, ಓನ್ಲಿ ಇಫ್ ಐ ಕಮ್ ಟು ಯುವರ್ ಸಿಟಿ, then you will be able to win the power or the grace of the Brahmanas. There is no other way. So he has convinced him, completely convinced him, and the Raja is now fallen a prey. He has fallen into the net of the Rishi now. Jo nares main karun rasoi, tum parusahu mohi jaan na koi. अन्न सो जोई जोई भोजन करई, सोई सोई तव आयसु अनुसरई। जो नरेश मैं करूं रसोई. King is saying that the rishi is telling the king, I will cook some food. ಐ ವಿಲ್ ಕುಕ್ ಸಮ್ ಫುಡ್. ನಾನು ಸ್ವಲ್ಪ ಅಡುಗೆ ಮಾಡ್ತೀನಿ. ಇಲ್ಲಲ್ಲ, ನಗರಕ್ಕೆ ಬಂದಮೇಲೆ, ನಿನ್ನ ನಗರಕ್ಕೆ ಬಂದಮೇಲೆ ಅಲ್ಲಿ ನಾನು ಅಡುಗೆ ಮಾಡ್ತೀನಿ. ಅಡುಗೆ ಮಾಡಿದ್ರೆ ನೀನು ಅಡುಗೆ ನೀನೇನು ಮಾಡಬೇಕು, ಎಲ್ಲರಿಗೂ ಬಡಿಸ್ಬೇಕು. ನೀನೆಲ್ಲರಿಗೂ ಬಡಿಸ್. ಯಾರ್ಯಾರು ಆ ಅಡುಗೆನ ತಿನ್ಬಿಡ್ತಾರೋ ಅವರೆಲ್ಲ ನಿನ್ನ ವಶ ಆಗಿಬಿಡ್ತಾರೆ. ಯಾರ್ಯಾರು ನಾನು ಮಾಡಿರೋ ಅಡುಗೆನ ಯಾರ್ಯಾರು ನೀನು ಬಡಿಸ್ಬೇಕು, ಅವರೆಲ್ಲ ತಿಂತಾ ಇರ್ತಾರೆ. ತಿಂತ ಏನಾಗುತ್ತೆ ಅಂದರೆ ಅವರೆಲ್ಲ ನಿನ್ನ ವಶಕ್ಕೆ ಆಗಿಬಿಡ್ತಾರೆ. ಎಲ್ಲರೂ ಕೂಡ ನಿನ್ನ ವಶಕ್ಕೆ ಆಗಿಬಿಡ್ತಾರೆ. ಆಲ್ ಆಫ್ ದಮ್ ವಿಲ್ ಬಿಕಮ್ ದೇ ವಿಲ್ ಬಿಕಮ್ ಇನ್ ಯುವರ್ ಕಂಟ್ರೋಲ್ ದ ಮೊಮೆಂಟ್ ಯು ಸ್ಟಾರ್ಟ್ ಸರ್ವಿಂಗ್ ದಮ್. ಐ ವಿಲ್ ಪ್ರಿಪೇರ್ ದಿ ಫುಡ್ ಆ್ಯಂಡ್ ಯು ಹ್ಯಾವ್ ಟು ಸರ್ವ್ ದ ಫುಡ್. ಆಲ್ ದೋಸ್ ಹೂ ವಿಲ್ ಈಟ್ ದ ಫುಡ್, ದೇ ವಿಲ್ ಬಿಕಮ್ ದೇ ಅಂಡರ್ ಯುವರ್ ಕಂಟ್ರೋಲ್. ಪುನಿತಿನ್ ಕೆ ಗೃಹ ಜೇವೈ ಜೋ होई भूप सुन सो, जाई उपाय रचहु नृप एहू, संबत भरि संकल्प करे हो. Now you go quickly and make the arrangements and make a sankalpa that for 1 year you are going to do this activity of preparing food and serving the people. Not only that, the people who will eat in the houses of the people who have eaten by your hand, they also will become very, very favorable to you. Nitnutana dvija sahasasata barehu sahita parivar तुम्हारे संकल्प लगी, दिन ही कर बिजेवनार. ನಿತ್ ನೂತನ ದ್ವಿಜ ಸಹಸ ಸತ. ಸಹಸ ಸತ ಅಂತ ಹೇಳಿದ್ರೆ 10,000. ಪ್ರತಿ ದಿವಸ 10,000 ಹೊಸ ಬ್ರಾಹ್ಮಣರನ್ನು ಕರೆಸಬೇಕು. ಪ್ರತಿದಿನ 10,000 ಹೊಸ ಬ್ರಾಹ್ಮಣರನ್ನು ಕರೆಸ್ಬಿಟ್ಟು ಪರಿವಾರ ಸಮೇತರಾಗಿ ಬನ್ನಿ ಅಂತ ಹೇಳಬೇಕು. ಪರಿವಾರ ಸಮೇತರಾಗಿ ಬನ್ನಿ. ಯು ಶುಡ್ ಕಾಲ್ 10,000 ಬ್ರಾಹ್ಮಣ್ಸ್ ಎವ್ರಿ ಡೇ ಟು ಕಮ್ ಅಲಾಂಗ್ ವಿತ್ ದೇರ್ ಫ್ಯಾಮಿಲೀಸ್. ನಾನು ನಿನ್ನ ಜೊತೆಯಲ್ಲಿ ಅಡುಗೆ ಮಾಡ್ತೀನಿ, ನೀನು ಬಡಿಸ್ಬೇಕು. ಐ ವಿಲ್ ಕೀಪ್ ಆನ್ ಕುಕಿಂಗ್ ಫುಡ್ ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಆನ್ ಸರ್ವಿಂಗ್ ದೋಸ್ ಬ್ರಾಹ್ಮಣ್ಸ್. एहि विधि भूप कष्ट अति थोरे, होई हहि सकल विप्र बस तोरे.
सेवा ते ही प्रसंग सहज ही बस देवा। अलंकार प्रियो विष्णु जलधारा प्रिय शिव नमस्कार प्रियो भानु ಏನಪ್ಪ ಬ್ರಾಹ್ಮಣೋ ಭೋಜನ ಪ್ರಿಯ. ಸೊ ಅಂದರೆ ಅದು ಶ್ಲೋಕ ಇರೋ ಥರ ಇಲ್ಲಿ ಬ್ರಾಹ್ಮಣರೆಲ್ಲ ಕರೆಸ್ಬಿಟ್ಟು ಅವರಿಗೆಲ್ಲ ಊಟ ಹಾಕಬೇಕು. 10,000 ಬ್ರಾಹ್ಮಣ ಕರೆಸಿ ಊಟ ಹಾಕಬೇಕು. ಶುಡ್ ಕಾಲ್ 10,000 ಬ್ರಾಹ್ಮಣ್ಸ್ and then feed them with the family and they will start doing havans for you. They will start doing homa and havan. By that everything will come to your favor. ಅವರೆಲ್ಲ ಹೋಮ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ನಿನಗೆ ಅನುಕೂಲ ಬಂದ್ಬಿಡ್ತಾರೆ ಅವರು. ಏಹಿ ವಿಧಿ ಭೂಪ ಕಷ್ಟ ಅತಿ ಥೋರೆ. ಸ್ವಲ್ಪನೇ ಕಷ್ಟ, ಏನೂ ಇಲ್ಲ, ಬರೀ ಅಡುಗೆ ಮಾಡಿ ಬಡಿಸ್ಬೇಕಷ್ಟೆ, ಬೇರೇನು ತೊಂದರೆ. ಅದು ಕಡಿಮೆನ ಕಷ್ಟ, ಅದು ಕಡಿಮೆನ ಕಷ್ಟ. ಇಸ್ ಇಟ್ ಲೆಸ್ ಪ್ರಾಬ್ಲಮ್? ಇಟ್ ಇಸ್ ಅ ಬಿಗ್ ಪ್ರಾಬ್ಲಮ್. ಬಟ್ ಬಿಕಾಸ್ he is attracted by the desire, of becoming very powerful, he is succumbing to every single word that what he is saying. ಏನು ಹೇಳಿದ್ರು ಕೂಡ ಕೇಳ್ತಾ ಇದ್ದಾನೆ ಆ ರಾಜ. ಏನಕ್ಕೋಸ್ಕರ ಕೇಳ್ತಾ ಇದ್ದಾನೆ? ರಾಜನಿಗೆ ಒಂದು ಪ್ರಾಮಿಸ್ ಮಾಡಿದ್ದಾನೆ, ಇವನು ಒಳ್ಳೆ ವಚನ ಕೊಟ್ಟಿದ್ದಾನೆ, ನೀನು ಎಲ್ರಿಗಂತೂ ಬಲವಂತನಾಗ್ಬಿಡ್ತೀಯ, ನೀನು ಯಾರು ನಿನ್ನನ್ನು ಏನು ಮಾಡೋಕ್ಕಾಗಲ್ಲ ಅಂತ ವಚನ ಕೊಟ್ಬಿಟ್ಟಿದ್ದಾನೆ. और एक तो ही कहूँ लखाऊ मैं यही वेश न आव बकाऊ तुम्हारे उपरोहित कहूँ राया हरियाणब मैं करिन जमाया तप बलते ही करी आप समाना रखी हूँ इहा बरस परवाना मैं धरिता सुवेश सुन राजा सब विधि तोर सवार बकाजा और एक तो ही कहूँ लखाओ मैं आई एम गोइंग टू टेल यू समथिंग एल्स ऑल्सो. आई विल नॉट बी कमिंग इन दिस फॉर्म एज आई एम हियर. आई विल बी कमिंग इन द फॉर्म ऑफ योर पुरोहित and the purohit will come here and sit down here in this cave and remain like I am here. ನಾನೇನು ಮಾಡ್ತೀನಿ ಅಂತ, ನಿನ್ನ ಪುರೋಹಿತನ ವೇಷದಲ್ಲಿ ನಾನು ಬರ್ತೀನಿ, ನಾನು ಈ ರೂಪದಲ್ಲಿ ಬರಲ್ಲ. ನಿನ್ನ ಪುರೋಹಿತ ಇದನ್ನೆಲ್ಲ ಅವನ್ನ ನಾನು ಇಲ್ಲಿ ಕಳಿಸ್ಬಿಡ್ತೀನಿ, ಈ ಆಶ್ರಮಕ್ಕೆ ಕಳಿಸ್ಬಿಟ್ಟು ಇಲ್ಲಿ ಕೂತ್ಕೊಳ್ಳೋಕ್ಕೆ ನನ್ನ ಥರನೇ ವೇಷ ಹಾಕೊಂಡು ಕೂತ್ಕೊಳ್ಳೋಕೆ ಹೇಳ್ಬಿಡ್ತೀನಿ ನಾನು. ತಪಬಲತೆ ಹಿ ಕರಿ ಆಪು ಸಮಾನ, ಅವನನ್ನು ನನ್ನ ಪ್ರಕಾರ ನನ್ನ ಥರನೇ ಕಾಣಿಸೋ ಥರ ಮಾಡಿಬಿಡ್ತೀನಿ. ಪುರೋಹಿತ ತನ್ನ ತಪೋಬಲ ಇದೆ, ಅವರು 1 ವರ್ಷ ಇಲ್ಲಿ ನೋಡ್ಕೊಳ್ತೀನಿ ನಾನು, ಅವನು ಇಲ್ಲಿ ನೋಡ್ಕೊಳ್ತಾ ಇದ್ದರೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. he will be here looking after this ashram and I will be doing your work there in the form of the purohit. गए निसी बहुत सयन अब कीजे मोहितो ही भूप भेट दिन तीजे मैं तप बल तो ही तुरग समेता पहुँचे हूँ सौवत पच पहुँचे हूँ सोवत ही निकेता गए निसी बहुत सयन अब कीजे. ಇವಾಗ ರಾತ್ರಿ ಆಗ್ಬಿಟ್ಟಿದೆ, ನೀನು ಹೋಗಿ ಮಲಕೊಂಬಿಡಿ, ಇವಾಗ ನೀನು ಹೋಗಿ ವಿಶ್ರಾಂತಿ ತಗೋ. ನಾನು 3 ದಿವಸ ಆದಮೇಲೆ ನಿನ್ನನ್ನು ಭೇಟಿ ಆಗ್ತೀನಿ. ನಾನು 3 ದಿವಸ ಆದಮೇಲೆ ಭೇಟಿ ಆಗ್ತೀನಿ. ನನ್ನ ತಪೋಬಲದಿಂದ ನಾನು ಕುದುರೆ ಸಮೇತನಾಗಿ ನಾನು ನಿನ್ನ ಬಂದು ಅಲ್ಲಿ ನೋಡ್ತೀನಿ, ಮಲಗಿರೋ ಜಾಗದಲ್ಲೇ ಬಂದು ನೋಡ್ತೀನಿ. ಐ ವಿಲ್ ವಿತ್ ಮೈ ತಪಸ್ಯ, ಪವರ್ ಆಫ್ ತಪಸ್ಯ, ಐ ವಿಲ್ ಕಮ್ ಅಂಡ್ ಸಿ ಯು ವೇರ್ ಯು ಆರ್ ಸ್ಲೀಪಿಂಗ್. Wherever you are sleeping, go home and sleep now, it's already late. I will come there and you will find me also sleeping where you are there. मैं आऊब सोई वेश धरी पहचाने हूँ तब मोही जब एकांत बुलाए सब कथा सुनाओ तो ही. ನೀನು ಹೋಗಿ ಮನೇಲಿ ಮಲ್ಕೊಂಡ್ಬಿಡು, 3 ದಿವಸ ನನಗೋಸ್ಕರ ಪ್ರತೀಕ್ಷೆ ಮಾಡು. ನಾನು ಬಂದುಬಿಡ್ತೀನಿ. ನಾನು ಪುರೋಹಿತನ ರೂಪದಲ್ಲಿ ಬಂದು ಏಕಾಂತವಾಗಿ ಬಂದು ನಿನ್ನ ಕರೆಸಿ ನಾನು ಗುಪ್ತವಾಗಿ ಮಾತಾಡ್ತೀನಿ. ಯು ಗೋ ಅಂಡ್ ನೌ ಸ್ಲೀಪ್ ಇನ್ ಯುವರ್ ಹೋಮ್ ನೈಸ್ಲಿ
I will come in the form of the Purohit and I will silently call you, secretly call you, and I will speak to you. Then you understand that it is me only. Sayana keenan nripaya sumani आसन जाय बैठ छल ज्ञानी श्रमित भूप निद्रा अति आई सोखी मिसोव सोच अधिकाई सैन कीन नृप आय सुमानी आसन जाय बैठ छल ज्ञानी. और राजा जा करके राजा went and lay down because he was tired, but and also listening to the words of the rishi, he went and took rest. But now this person is sitting down in his asan, rishi, and he is planning and how can he sleep? He's got so many things on his mind. ರಾಜ ಹೋಗಿ ಮಲ್ಕೊಂಬಿಟ್ಟ ಹೇಳಿದಾಗೆ. ಆದರೆ ಈ ಕಪಟ ಋಷಿ ಬಂದು ಮಲಗಲಿಲ್ಲ, ನಿದ್ದೆ ಬರ್ತಾ ಇಲ್ವಲ್ಲ, ತುಂಬ ವಿಚಾರ ಮಾಡ್ತಾನೇ ಇದ್ದಾನೆ, ಅದಕ್ಕೆ ಅವನು ನಿದ್ದೆ ಬಂದಿಲ್ಲ. काल के तुनिसी चरता आवा जेहि सूकर हो नृपहि भुलावा परम मित्र तापस नृप केरा जानई सो अति कपट घनेरा. ಹಿಂದೆ ನಿಮಗೆ ಸ್ಮರಣೆ ಇರುತ್ತೆ, ಈ ರಾಜ ಬಂದು ಒಂದು ಹಂದಿ ನೋಡಿಸ್ಕೊಂಡು ಹೋಗಿದ್ನಲ್ಲ, ಹಂದಿ ನೋಡಿಸ್ಕೊಂಡು ಹೋಗೋದು, ಹಂದಿ ಬಂದ್ಬಿಟ್ಟು ಎಲ್ಲೋ ಬಚ್ಚಿಟ್ಕೊಂಡ್ಬಿಟ್ಟಿತ್ತು, ಸಿಗ್ಲಿಲ್ಲ. ಅವಾಗ ತಾನೇ ಕಳ್ಕೊಂಡ್ಬಿಟ್ಟ ದಾರಿನ. ಆ ಹಂದಿ ಸಾಮಾನ್ಯವಾದ ಹಂದಿ ಅಲ್ಲ, ಅದು ಕಾಲಕೇತು ಎಂಬ ರಾಕ್ಷಸ ಅದು. ಸೊ ದಟ್ ವೈಲ್ಡ್ ಬೋರ್ ವಿಚ್ ಹ್ಯಾಡ್ ಕಂಟಿನ್ಯೂಸ್ಲಿ misled this king was nothing but a rakshasa called as Kalaketu, and he was a very good friend of this kapata rishi. ಆ ಕಾಲಕೇತು ರಾಕ್ಷಸ ಬಂದು ಈ ಕಪಟ ಋಷಿಯ ಬಹಳ ದೊಡ್ಡ ಸ್ನೇಹಿತ. ಅವನು ಬಂದ, ಅವಾಗ ರಾಜ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅವನು ಬಂದ್ಬಿಟ್ಟ ಕಾಲಕೇತು. ತೇಹಿಕೆ ಸತ್ ಸುತ್ತ ಅರುದಸ್ ಭಾಯಿ ಖಲ ಅತಿ ಅಜಯ ದೇವ ದುಃಖದಾಯಿ प्रथम ही भूप समर सब मारे विप्र संत सुर देख दुखारे. तेहि के सुत सत सुत और 10 ಭಾಯಿ. ಈ ಕಾಲಕೇತು ರಾಕ್ಷಸನಿಗೆ 100 ಜನ ಮಕ್ಕಳು, ಆಮೇಲೆ 10 ಅಣ್ಣ ತಮ್ಮದಿರಿದ್ದಂತೆ ಈ ಕಾಲಕೇತು ರಾಕ್ಷಸನಿಗೆ. ದ ಕಾಲಕೇತು ರಾಕ್ಷಸ ಹ್ಯಾಡ್ 100 sons and 10 brothers, and they were all very very wicked people and very powerful. ಅವರು ತುಂಬ ಬಲವಂತರು ಆಗಿದ್ರು, ಯಾರು ಅವ್ರನ್ನ ಗೆಲ್ಲಕ್ಕಾಗ್ತಾ ಇರಲಿಲ್ಲ. ಪ್ರಥಮ ಈ ಭೂಪ ಸಮರ ಸಭ ಮಾರೆ. ಹಿಂದೆ ಏನು ಮಾಡಿದ ರಾಜ ಬಂದ್ಬಿಟ್ಟು ಗೆದ್ದಿದ್ನಲ್ಲ, ಬ್ರಾಹ್ಮಣರಿಗೆ ದೇವತೆಗಳಿಗೆ ತುಂಬ ಕಷ್ಟ ಕೊಡೋದು ನೋಡಿ ಈ ರಾಜ ಬಂದು ಅಷ್ಟು ಜನಗಳನ್ನು ಹೊಡೆದ್ಬಿಟ್ಟಿದ್ದ, ಎಲ್ಲರಿಗೂ ಚೆನ್ನಾಗಿ ಬಡ್ದು ಕಳಿಸ್ಬಿಟ್ಟಿದ್ದ. he had hurt them badly and then sent them away. तेहि खल पाछिल बयरु संभारा तापस नृप मिलि मंत्र विचारा जेहि रिपु क्षय सोई रचन उपायु भावी बस न जान कछुराऊ. 100 ಜನ ಮಕ್ಕಳನ್ನು ಕೂಡ 10 ಜನ ಅಣ್ಣ ತಮ್ಮಂದಿರು ಕೂಡ ಕೊಂದುಬಿಟ್ಟಿದ್ದ ರಾಜ. The king had already killed those sons, 100 sons and 10 brothers also. So this fellow, this wild boar, this Kalaketu was having revenge in his heart. ಇವನು ಸೇಡು ತೀರಿಸ್ಕೊಳ್ಬೇಕು ಅಂತ, ತುಂಬ ಸೇಡು ತೀರಿಸ್ಕೊಳ್ಬೇಕಂತ ಏನು ಮಾಡ್ದ ಇವನು, ಆ ಹಂದಿ ವೇಷ ತಗೊಂಡು ಬಂದ್ಬಿಟ್ಟು ಈ ರಾಜನ ಹತ್ರ ಬಂದಾನೆ, ಈ ಕಪಟ ಋಷಿ ಹತ್ರ ಬಂದು ಇಬ್ಬರು ಸೇರ್ಕೊಂಡು ಇವಾಗ ಈ ರಾಜನನ್ನು ಹೆಂಗೆ ನಾವು ಸಂಹಾರ ಮಾಡಬೇಕಂತ ಯೋಜನೆ ಮಾಡ್ತಾ ಇದ್ದಾರೆ. ಪ್ರತಾಪ ಭಾನು ರಾಜಗೆ ಇದೆಲ್ಲ ಗೊತ್ತೇ ಇಲ್ಲ, ಅವನು ನಿದ್ದೆ ಮಾಡ್ತಾ ಇದ್ದಾನೆ. ರಿಪು ತೇಜಸಿ ಅಕೇಲ ಅಪಿ ಲಘು ಕರಿ ಗನಿಯನತಾಹು ಅಜಹು ದೇತ ದುಃಖ ರಬಿಸಸಿಹಿ सिर अवशेषित राहु. रिपु
ರಿಪು ತೇಜಸಿ ಅಕೇಲ ಅಪಿ ಲಘುಕರಿ ಗನಿಯನ ತಾಹು. ನಮ್ಮ ವೈರಿಗಳು ಬಂದು ಒಬ್ಬನೇ ಒಬ್ಬರಿದ್ದರೂ ಕೂಡ ಅವರನ್ನು ನಾವು ಸಣ್ಣದಾಗಿ ತಗೊಳ್ಬಾರ್ದು. ಯಾರೇ ವೈರಿ ಆಗಿದ್ದರೂ ಕೂಡ ನಾವು ಒಬ್ಬನಾಗಿದ್ದರೂ ಕೂಡ ನಾವು ಅವ್ರನ್ನ ಸಣ್ಣದಾಗಿ ತಗೋಬಾರ್ದು. ಇಫ್ ಎ enemy of ours, even if he is alone, don't ever take him to be not power, don't ever take him to be weak, because he will somehow or the other he will be able to penetrate into you. ರಾಹು ಬಂದು ಸೂರ್ಯ ಎಷ್ಟು ದೊಡ್ಡವರು ಆದರೂ ಕೂಡ ರಾಹು ಶರೀರ ಇಲ್ಲ, ತನೆಯಲ್ಲೇ ಇಲ್ಲ ರಾಹುಗೆ, ಆದರೂ ಕೂಡ ಸೂರ್ಯನನ್ನು ನುಂಗು ಬಿಡ್ತಾರೆ. ಯಾವುದರಲ್ಲಿ? ಗ್ರಹಣ ಬಂದಾಗ ರಾಹು ಬಂದು ಸೂರ್ಯನ ನುಂಗೋ ಹಾಗೆ ಒಬ್ಬ ಶತ್ರು ಬಂದು ಒಬ್ಬನೇ ಇದ್ದರೂ ಕೂಡ ನಮ್ಮನ್ನು ಕಾಡ್ಬಿಡ್ತಾನೆ. ದ ಎನಿಮಿ ಈವನ್ ಇಫ್ ಈಸ್ ಅಲೋನ್, ಜಸ್ಟ್ ಲೈಕ್ ರಾಹು swallows ಸೂರ್ಯ even without a head, it's the same way the enemy will attack us. So never take an enemy for to be weak. Hari Om Tat Sat.